ಸರ್ಕಾರಕ್ಕೆ ಮರುಸರ್ಕಾರ ರಚಿಸುವ, ನಗರದಲ್ಲಿ ನಡೆಯುವ ಅತ್ಯಾಚಾರ ಅನಾಚಾರಗಳ ನಾಯಕ ಸಂಗ್ರಾಮ್. ಆಡಳಿತ ಪಕ್ಷಕ್ಕೂ ವಿರೋಧ ಪಕ್ಷಕ್ಕೂ. ಯಾರ ನೀನು? ಮೋದಿಯ ನನ್ನ ಮಗನೇ. ಅಚ್ಚಾಕೋದ್ ನಿನಗ್ ಗೊತ್ತಿದ್ರೆ ಕೊಚ್ಚಾಕೋದ್ ನನಗ್ ಗೊತ್ತು. ಹಿಡ್ಕೊಂಡ್ರ ಪುಟ್ಟನ್ನ. Stop! Help me! Stop! ಕಬಡ್ಡಿ ಕಬಡ್ಡಿ. ಸಂಗ್ರಾಮ್ ಕಡೆ ರೌಡಿಗಳು ನನ್ನ ಸಾಯಿಸೋಕೆ ಬರ್ತಾ ಇದ್ದಾರೆ. ದಯವಿಟ್ಟು ನನ್ನ ಕಾಪಾಡಿ, ದಯವಿಟ್ಟು ನನ್ನ ಕಾಪಾಡಿ. ಅಯ್ಯೋ ನನ್ನ ಕಾಪಾಡಿ. ಅಯ್ಯೋ ಅಪಾಯದಲ್ಲಿರೋ ಮನುಷ್ಯರಿಗೆ ಸಹಾಯ ಮಾಡದೆ ಇದ್ದಾರೆ. ನೀವು ಮನುಷ್ಯರ ಕಾಪಾಡಿ. ಅಯ್ಯೋ ಯಾರಾದ್ರೂ ಕಾಪಾಡಿ. ಬಿಡ್ರೋ ಬಿಡ್ರೋ ಬಿಡ್ರೋ. ಯಾರು ಇವ್ರನ್ನ ಕೊಲೆ ಮಾಡಿದ್ದು? ಯಾರು? ಕಾನ್ಸ್ಟೇಬಲ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಕೂಡ್ರಿ. ಎಲ್ರೂ ವರ್ಷಕ್ಕೊಂದ್ಸಾರಿ ಹುಟ್ಟದಬ್ಬ ಆಚರಿಸಿದ್ರೆ ಕಲಿಯುಗ ಕುಬೇರ ನಮ್ಮ ಸಂಗ್ರಾಮರಿಗೆ ಪ್ರತಿದಿನ ಹಬ್ಬ. ವ್ಯವಸಾಯ ಮಾಡೋರ್ಗೆ ವರ್ಷದ ಲಾಭ, ನೌಕರಿ ಮಾಡೋರ್ಗೆ ತಿಂಗಳ ಆದಾಯನೇ ವಿನಾ ನಮ್ ಸಂಗ್ರಾಮ ಅವ್ರಿಗೆ ದಿನ ಎಷ್ಟ್ ಲಕ್ಷ ಬರುತ್ತೆ ಅಂತ ಅವ್ರಿಗೇ ಗೊತ್ತಿಲ್ಲ. ಹಾಲ್ನಲ್ಲಿ ಕಲಬೆರಕೆ, ಔಷಧಿಗಳಲ್ಲಿ ಕಲಬೆರಕೆ, ಬಾರು ಮಟ್ಕಾ ವ್ಯಾಪಾರ, ಅದು ಅಲ್ಲದೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸರ್ಕಾರಕ್ಕೆ ಪ್ರತಿ ಸರ್ಕಾರ ರಚಿಸೋ ಕೆಪಾಸಿಟಿ ಇರೋದು ಇವರೊಬ್ಬರಿಗೆ. ನಮ್ ಸಂಗ್ರಾಮ್ ಸಾರ್ ಅಂದ್ರೆ ಕಿಂಗ್ ಆಫ್ ದ ಕಿಂಗ್ಸ್. ಹಣನ ಹ್ಯಾಂಗ ಗಳಿಸ್ತೀವಿ ಅನ್ನೋದಕ್ಕಿಂತ ಎಷ್ಟು ಕೋಟಿ ಗಳಿಸ್ತೀವಿ ಅನ್ನೋದು ಮುಖ್ಯ. ಯಾಕಂದ್ರೆ ಈಗಿನ ಸಮಾಜದಾಗ ದುಡ್ಡಿದ್ದವನ ದೊಡ್ಡಪ್ಪ, ದುಡ್ಡಿಲ್ದೆ ಹೋದ್ರೆ ನನ್ನ ಹತ್ರ ಸಾಕಷ್ಟು ದುಡ್ಡಿನ ಬಲ ಐತಿ, ಅದರ ಜೊತೆಗೆ ಅಧಿಕಾರದ ಬಲ, ನ್ಯಾಯದ ಬಲ, ರಾಜಕೀಯ ಬಲ ನನಗ್ ಬೇಕು. ಈ ಎಲ್ಲಾ ಬಲ ನನಗೆ ಸಿಕ್ಕರೆ ಈ ಸಾಮ್ರಾಟ್ ಸಂಗ್ರಾಮನ್ನ ಅಲುಗಾಡಿಸೋದು ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲಾರಿಗೂ ಮುಟ್ತಾ? ಪ್ರತಿ ತಿಂಗಳ ಎಲ್ಲಾರು ಹಿಂಗ ಬಂದು ದಕ್ಷಿಣ ತೀರ್ಥ ತಗೊಂಡು ಹೋಗ್ರಿ. ಗಾಳಿ ಸ್ವಾರ್ಥದಿಂದ ಬೀಸದೆ, ಮೋಡ ಸ್ವಾರ್ಥದಿಂದ ಮಳೆ ಸುರಿಸದೆ,
ಭೂಮಿ ತಾಯಿ ಸ್ವಾರ್ಥದಿಂದ ಗಿಡ ಮರ ಹೊಲ ಗದ್ದೆಗಳಲ್ಲಿ ಫಲ ಕೊಡದೆ ಹೋಗಿದ್ದಿದ್ರೆ ಮನುಷ್ಯ ಹೇಗೆ ಬದುಕ್ತಾ ಇದ್ದ? ಭಾರತ ಮಾತೆಯನ್ನ ಸಂಕೊಲೆಗಳಿಂದ ಬಂಧಿಸಿ ಬ್ರಿಟಿಷರು ಚಿತ್ರಹಿಂಸೆ ಕೊಟ್ಟು ಅವಳನ್ನ ಸಾಯಿಸ್ತಾ ಇದ್ದಾಗ ರಕ್ತ ಸಿಕ್ತ ಅವಳ ಬಿಡುಗಡೆಗೋಸ್ಕರವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ವೀರಪಾಂಡ್ಯ ಕಟ್ಟಬೊಮ್ಮನ್, ಅಲ್ಲೂರಿ ಸೀತಾರಾಮರಾಜು, ಸುಭಾಷ್ ಚಂದ್ರ ಬೋಸ್ ಇವರು ತಮ್ಮ ಪ್ರಾಣದ ಅಂಗನ ತೊರೆದು ಹೋರಾಡದೆ ಇದ್ದಿದ್ರೆ ನಮಗೆ ಸ್ವಾತಂತ್ರ್ಯ ಎಲ್ಲಿ ಸಿಗ್ತಾ ಇತ್ತು? ಅವರೆಲ್ಲ ಪ್ರಾಣ ಕೊಟ್ಟು ಉಳಿಸಿಕೊಂಡ ಈ ಭಾರತ ದೇಶದಲ್ಲಿ ಮೋಸಗಾರರು, ಸ್ವಾರ್ಥಿಗಳು ಹಿಂಸೆ ಕೊಟ್ಟು ಪ್ರಜೆಗಳನ್ನ ದೋಚ್ತಾ ಇದ್ದಾರೆ. ಅನ್ಯಾಯದ ವಿರುದ್ಧ ತಲೆ ಎತ್ತಿದ ಪ್ರೆಸ್ ಎಡಿಟರ್ನ ರಸ್ತೆನಲ್ಲಿ ನಾಯಿ ತರ ಎಳೆದಾಡಿ ನಡು ಬೀದಿನಲ್ಲಿ ಕೊಲೆ ಮಾಡಿದ್ರು. ಆ ಸಂಗ್ರಾಮ್ ಕಡೆ ರೌಡಿಗಳು ಅದನ್ನ ಯಾರು ಪ್ರತಿಭಟಿಸಿದ್ರು? ಅವ್ರ ಪ್ರಾಣನ ಯಾರು ಕಾಪಾಡಿದ್ರು? ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತೆತ್ತ ಆ ವೀರರಲ್ಲಿ ಪ್ರಾಣದ ಭಯದಿಂದ ಬೆಕ್ಕಿನ ತರ ಬಾಯಿ ಮುಚ್ಚಿಕೊಂಡಿರೋ ಈ ಹೇಡಿಗಳಲ್ಲಿ ಈ ದುಷ್ಟ ಕೃತ್ಯಗಳನ್ನ ಮಾಡಿದ್ದು ಬೇರೆ ಯಾರು ಅಲ್ಲ, ನನ್ನ ಒಡ ಹುಟ್ಟಿದ ಅಣ್ಣ ಸಂಗ್ರಾಮ್. ಅವನ ಅನ್ಯಾಯ ಅತ್ಯಾಚಾರಗಳನ್ನ ಕಣ್ಣಾರ ಕಂಡ ನಾನು ಅವನಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಪೊಲೀಸ್ ಅಧಿಕಾರಿ ಆದೆ. ಆದ್ರೆ ಮೋಸದಿಂದ ನನ್ನ ಹಿಡಿದು ನನ್ನ ಕೈಯನ್ನ ಕತ್ತರಿಸಿ ಕೆಲಸಕ್ಕೆ ಅನ್ಫಿಟ್ ಆಗೋ ಹಾಗೆ ಮಾಡ್ಬಿಟ್ಟ. ನಾನು ಕೆಲಸ ಕಳ್ಕೊಂಡು ಅವನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತಿದ್ದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ವಿದ್ಯಾರ್ಥಿ ಸಮೂಹ. ಅದರಲ್ಲೂ ನಿಮ್ಮಂತಹ ಬುದ್ಧಿವಂತರಿಗೆ ಹೇಳಿ ಕಳಿಸ್ದೆ. ಈಗ ಅವನ ಅನ್ಯಾಯದ ಎದುರು ನೀವು ಸಿಡಿದು ಹೇಳಲೇಬೇಕು. ಸರ್, ನಿಮ್ಮ ಕತೆ ಕೇಳಿ ನಿಜವಾಗ್ಲೂ ನಮಗೆಲ್ಲ ತುಂಬಾ ನೋವಾಗಿದೆ. ರಿಯಲಿ ವಿ ಫೀಲ್ ಪಿಟಿ ಆನ್ ಯು. ನಮ್ಮನ್ನೆಲ್ಲ ಬಾಡಿಗೆ ರೌಡಿಗಳು ಅಂತ ತಿಳ್ಕೊಂಡಿದ್ರಾ? ಅಲ್ಲ ಸರ್, ನಾವು ಸ್ಟೂಡೆಂಟ್ಸು. ಮೇಲಾಗಿ ಇದು ನಿಮ್ಮ ಪರ್ಸನಲ್ ರಿವೆಂಜ್ ಬೇರೆ. ಅದಕ್ಕೋಸ್ಕರ ಕಾನೂನ ಕೈ ತೋಳಿ ಅಂತ ನಮ್ಮನ್ನು ಪ್ರವೋಕ್ ಮಾಡೋದು ತಪ್ಪು ಸರ್. ನಿಮ್ಮನ್ನ ಪ್ರವೋಕ್ ಮಾಡಿ ಕ್ರಿಮಿನಲ್ಸ್ ಮಾಡಿ ನಾನು ನನ್ನ ಸ್ವಾರ್ಥನ ಸಾಧಿಸ್ಕೋಬೇಕಾಗಿಲ್ಲ. ಅವನನ್ನ ಕಾನೂನು ಕಕ್ಷೆಯಲ್ಲಿ ಸಿಕ್ಕಳೋ ಹಾಗೆ ಮಾಡಿ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ ನಾನು. ಆದ್ರೆ ನ್ಯಾಯ ಅನ್ಯಾಯ ಸೇರಿ ನನ್ನನ್ನ ದೂರ ಮಾಡಿದ್ರು. ಅವನನ್ನ ಹೀಗೆ ಬಿಟ್ರೆ ಪೇಪರ್ ಎಡಿಟರ್ ಮಾತ್ರ ಅಲ್ಲ, ಅಮಾಯಕರು, ಒಳ್ಳೆಯವರು, ನ್ಯಾಯ ಕಾಪಾಡೋರು ಬಲಿ ಆಗ್ತಾರೆ. ದೇಶ ಇಂಥ ದುಷ್ಟರ ಕೈಗೆ ಸಿಕ್ಕಿ ತತ್ತರಿಸಿ ಹೋಗ್ತಾ ಇದೆ. ಇದನ್ನ ಕಾಪಾಡಬೇಕಾದ್ರೆ ನೀವು ಕಾನೂನನ್ನ ಕೈಗೆ ತಗೊಳ್ಳೇಬೇಕು. ಬೇಡ ಬೇಡ ಬೇಡ, ಅಯ್ಯೋ ಬೇಡ ಬೇಡ ಬೇಡ, ಅಯ್ಯೋ ಜನಶಕ್ತಿ ದಿನಪತ್ರಿಕೆಯ ಸಂಪಾದಕರನ್ನು ದಾರುಣವಾಗಿ ಕೊಲೆ ಮಾಡಿದ ರೌಡಿಯನ್ನು
ಸಿಡಿದೆದ್ದ ಪಾಂಡವರು ಸಜೀವ ದಹನ ಮಾಡಿದ್ದಾರೆ. ನೀವು ಮನುಷ್ಯರ ನಾಯಿ ಆಗಿದ್ರೆ ಬೇಸಿತ್ತು, ತುತ್ತು ರೊಟ್ಟಿ ಹಾಕಿದ್ರೆ ವಿಶ್ವಾಸದಿಂದ ಕಾಲ್ ನೆಕ್ಕೊಂತ ಬಿದ್ದಿರ್ತಿತ್ತು. ಆದ್ರೆ ನೀವು, ನಿಮಗೆ ಸರ್ಕಾರ ಕೊಡೋ ಸಂಬಳ ಜುಜುಬಿ ಸಾವಿರಾರು ರೂಪಾಯಿ, ಆದ್ರೆ ನಾ ಬಿಸಾಕೋದು ಲಕ್ಷಾಂತರ. ಅಲ್ಲ, ನಮ್ಮವ್ರನ್ನ ಜೀವಂತ ಸುಟ್ಟ ಆ ಸಿಡಿದೆದ್ದ ಪಾಂಡವರನ್ನ ಪತ್ತೆ ಹಚ್ಚಕ್ ಆಗ್ಲಿಲ್ಲ ಅಂದ ಮೇಲೆ ನೀವಿನ್ನು ಅಧಿಕಾರದಾಗ ಏನ್ ಕಿಶಾಕದೀರಿ? ಯು ಡೋಂಟ್ ವರಿ ಸರ್. ಆ ಪಾಂಡವ್ರು ಅರ್ಗಿನ ಮನೆಯಲ್ಲೇ ಇರ್ಲಿ, ಇಲ್ಲ ಅಜ್ಞಾತವಾಸದಲ್ಲೇ ಇರ್ಲಿ, ಖಂಡಿತ ಪತ್ತೆ ಮಾಡೇ ಮಾಡ್ತೀವಿ. ನೀವು ಪತ್ತೆ ಮಾಡಿದ ಕೂಡಲೇ ಅವ್ರನ್ನ ಕೋರ್ಟ್ಗೆ ಎಳೆದು ಯದ್ವಾ ತದ್ವಾ ವಾದ ಮಾಡಿ ಅವ್ರಿಗೆ ಮರಣದಂಡನೆ ಶಿಕ್ಷೆ ಕೊಡಿಸ್ತೀನಿ. ವಾ 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 ಇಂಥ ಬಡಾಯಿ ಕೊಚ್ಕೊಳಕೇನು ಕಡಿಮೆ ಇಲ್ಲ. ಈಗ ಕಟ್ಟ ಕಡೆ ಮಾತು ಕೇಳ್ರಿ, ಇನ್ನು ಸ್ವಲ್ಪ ದಿವಸದಾಗ ನೀವು ಅವ್ರನ್ನ ಪತ್ತೆ ಹಚ್ಚದಿದ್ರೆ ನಿಮ್ಮನ್ನೆಲ್ಲ ಹೋಲ್ಸೇಲ್ ಆಗಿ ನೀರ್ ಸಿಗಲಾರದಂತಹ ಸ್ಥಳಕ್ಕೆ ಎತ್ತಂಗಡಿ. ಸರ್, ನಿಮ್ಮನ್ನೆಲ್ಲ ಪ್ರಿನ್ಸಿಪಲ್ ಸಾಹೇಬರು ಕರೀತಾ ಇದ್ದಾರೆ. ಈ ಸಾರಿ ಕಾಲೇಜ್ ಡೇ ಬಗ್ಗೆ ಏನ್ ಯೋಚನೆ ಮಾಡಿದೀರಾ? ಚೀಫ್ ಗೆಸ್ಟ್ ಆಗಿ ಯಾರನ್ನ ಕರ್ಸೋಣ? ಏನ್ ಸರ್, ಪ್ರತಿ ಸಾರಿ MLA ಗಳನ್ನ ಮಂತ್ರಿಗಳನ್ನ ಕರ್ಸಿ ಅವ್ರ ಭಾಷಣ ಕೇಳಿ ಕೇಳಿ ಸಾಕಾಗೋಗಿದೆ ಸರ್. ವೇದಿಕೆ ಮೇಲೆ ಇರೋರು ಮೈಕ್ ಸೆಟ್ ನೋಡ್ಬಿಟ್ರೆ ಫಂಕ್ಷನ್ ಅಲ್ಲಿ ಇನ್ ಯಾರಿರ್ತಾರ ಸರ್? ಈ ಸಾರಿ ಫಂಕ್ಷನ್ ಸಕ್ಸಸ್ ಆಗ್ಬೇಕಾದ್ರೆ ಸಿನಿಮಾ ಹೀರೋಯಿನ್ ಕರ್ಸ್ಬೇಕು ಸರ್. ಅಂತ ಹೀರೋಯಿನ್ ಯಾರಪ್ಪ? ಈಗ ನಂಬರ್ 1 ಹೀರೋಯಿನ್ ಅಂದ್ರೆ ಮಿಸ್ ಮೋಹಿನಿ ಸರ್. ಏನಪ್ಪ ವಿಜಯ್, ಏನಂತ್ಯ? ಓಕೆ ಸರ್. ಏನಲೇ ಬ್ರೋಕ್ರ, ಕಂಡಾಪಟ್ಟಿ ಆಸ್ತಿನೆಲ್ಲ ಗಂಟು ಮೂಟಿ ಕಟ್ಕೊಂಬಂದ್ ಕುಂತೀವಿ ಅಂದಂಗೆ ಈ ಹೀರೋಯಿನಿ ಕಾಸಿ ಸಿಗ್ತದೆ ನಮ್ಗೆ? ನಾನಿಲ್ವೇನ್ರಿ? ನೀನ್ ಅವನು ನಿನ್ನ ಹಾಕಿ ಸಿನಿಮಾ ತೆಗಿಲೇನ್ ನಾನು? ನಾನ್ ಇದ್ದೀನಿ ಅಂದ್ರೆ ಕೊಡಿಸ್ತೀನಿ ಅಂತ ಅರ್ಥ. ಹಾಂಗ ಗ್ಯಾರಂಟಿ ಕೊಡ್ಸಿತಾನಪ್ಪ? ಡೆಫಿನೆಟ್ಲಿ. ಯಾವನ್ಲ ಇವ ಒಂಟಿ ಸೀನ್ ಸಿಂತಿಯಲ್ಲೇ ಜೋಡಿ ಸೀನು, ಜೋಡಿ ಜೋಡಿ ಚರಣ್ರಿ ಬಾಯರೆ. ನಾಯ್ಕಿ ಅಲ್ಲ, ಕೂತ್ಕೊಳ್ರಿ. ಬ್ರೋಕರಪ್ಪ, ಹೆಚ್ಚು ಕಡಿಮೆ ನಮಗೆ ಯಾವ ತಿಂಗಳ ಡೇಟ್ ಸಿಗಬಹುದು? ಶ್ರಾವಣದಲ್ಲಿ. ಜಿಟಿ ಜಿಟಿ ಮಳಿ ಸುರಿತದಲ್ಲ. ಚರಣ್ರಿ ಬಾ. ನಾಯ್ಕಿ ಅಲ್ಲ, ಸುಲ್ಗಡೆ ಶ್ರಾವಣದಾಗೆ ಕಾಲ್ ಶೀಟು. ಏನಪ್ಪಾ ಹಿಂಗಾತು ನಮ್ಗತಿ? ಕಡ್ಲಿ ಇದ್ರೆ ಹಲ್ಲಿಲ್ಲ, ಹಲ್ಲಿದ್ರೆ ಕಡ್ಲಿ ಇಲ್ಲ, ಎರಡೂ ಇದ್ರೆ ಅಯ್ಯರಿಲ್ಲ ಅನ್ನಂಗ ಆತಲ್ಲಪ್ಪ. ಶಿವನೇ ಜಂಬುಕೇಶ್ವರ. ಏನ್ರಿ? ಬನ್ನಿ ಬನ್ನಿ ಬನ್ನಿ. ಶರಣ್ರಿ ಬಾಯರೆ. ಶರಣು ಶರಣಾರ್ಥಿ. ಕುಂದ್ರಿ. ಆರಾಮದಿರಿ? ಆರಾಮ್ರಿ. ಭಾಳ ಹೊತ್ತಾಯ್ತೇನ್ರಿ ಬಂದು? ಒಂದ್ 2-3 ತಾಸ ಆತ್ರಿ ಅಷ್ಟೇ. 2 ತಾಸ ಆಟ ಏನ್ರಿ? ನಮ್ ಮನೆ ಮುಂದೆ ದಿನಗಟ್ಲೆ ಪ್ರೊಡ್ಯೂಸರ್ಸ್ ಕಾಯ್ತಾ ನಿಂತಿರ್ತಾರ. ಯಾವ ದೊಡ್ಡದು ಹಣಿ ಬರ. ಹಾ, ನೀವು ಬಂದು ವಿಚಾರ ಏನು ದೊಡ್ಡ ಹೇಳ್ರಿ. ನನ್ ಭಾಳ ಅಪಾಯಿಂಟ್ಮೆಂಟ್ ಸಾರಿ. ನನ್ ಮಗಳು ಭಾಳ ಬಿಸಿ ಅದಾಳ. ಸದ್ಯ ನೀವು ಸ್ವಲ್ಪ ಅಡ್ವಾನ್ಸ್ ಕೊಡೋದಾದ್ರ ಮುಂದಿನ ವರ್ಷದಾಗ, ಅದ್ರಲ್ಲೂ ಮಾರ್ಚ್, ಏಪ್ರಿಲ್, ಮೇ ಇದ್ರಲ್ಲಿ 2 ದಿವಸ ಮುಗಿಸ್ಬಿಡ್ತೀವಿ. ನನ್ನ ಮುಗಿಸ್ಬಿಡ್ತೀವಿ. ಬಾಯರೆ ಕರಿ ಹೇಳ್ಬೇಕು ಅಂದ್ರೆ ನೋಡ್ರಿ, ನನ್ನ ಪೆಟ್ರೋಲ್ ಬಂಕ್ ಮಾರಿ 8 ಲಕ್ಷ ರೂಪಾಯಿ ಸಿಂಗಲ್ ಪೇಮೆಂಟ್ ತಂದೀನಿ. ತಗೋರಿ. ಈ ಪೇಮೆಂಟ್ ನಾನ್ ತಗೊಳಕ್ ಮೊದಲು ನಂದು ಕೆಲವು ಕರಾರುಗಳದಾವ್. ಹೇಳ್ರಲ್ಲ. ನನ್ನ ಮಗಳ ಜೋಡಿ ಮಾಡೋ ಹೀರೋನ್ನ ನಾನ್ ಹೇಳಿದ ಹುಡುಗನ್ನೇ ನೀವು ಹಾಕೋಬೇಕು. ಏನ್ರಿ ಬಾಯರ ಹಿಂಗಂತೀರಿ? ನೋಡ್ರಿ, ನೀವೊಂದು ಕೋತಿನ್ ತೋರ್ಸಿ ಹೀರೋ ಮಾಡೋಣ್ರಿ, ಅದನ್ನೇ ಮಾಡ್ತೀನಿ. ಒಂದ್ ನಾಯಿನ್ ತೋರ್ಸಿ ಹೀರೋ ಮಾಡೋಣ್ರಿ, ಅದನ್ನೇ ಮಾಡ್ತೀನಿ. ಯಾಕ ಈ ಮಖಾನೆ ಹೀರೋ ಮಾಡೋಣ್ರಿ, ಅದನ್ನೇ ಮಾಡ್ತೀನಿ. ನೋಡ್ರಿ, ಮುಖ್ಯ ಬೇಕಾಗಿರೋದು ನಮಗ ಮೋಹಿನಿಯರು. ಆತಾತು, ಹಿಂಗ್ ಮಾಡ್ರಿ ನೀವು. ಹಂಗ ನನ್ನ ಮಗಳ ಹುಟ್ಟದಬ್ಬಕ್ ಬರ್ರಿ, ನಿಮ್ಮ ಡೇಟ್ ಕನ್ಫರ್ಮ್ ಮಾಡ್ಕೊಡ್ತೀನಿ. ಸರಿನ್ರಿ ಬಾಯರ? ಆತು. ರೀ, ಹುಟ್ಟಿದಬ್ಬಕ್ ಬರ್ತೀರಲ್ರಿ, ಕಣ್ಣಕ್ ಕಾಣೋ ಪ್ರೆಸೆಂಟೇಶನ್ ಕೊಟ್ರಿ. ಲೇ ತಮ್ಮ, ಕಾಲ್ ಶೀಟ್ಗೋಸ್ಕರ ಬಂಕಿಯೇ ಮಾರಿನಿ. ಇನ್ ನೋಡು, ಹುಟ್ಟದಬ್ಬಕ್ಕೋಸ್ಕರ ಒಂದು ಕಾರ್ ಮಾರಿದ್ರಾತು. ನಮಗ ಮುಖ್ಯ ಬೇಕಾಗಿರೋದು ಮೋಹಿನಿಯವರ ಡೇಟ್ಸು.
ಶೂಟಿಂಗ್ ಹೋಗಿ ಬರ್ತೀನಿ ಆಂಟಿ. ಹೋಗಿ ಬರ್ತೀನಿ. ಥ್ಯಾಂಕ್ ಯು. ರಾಗಿಣಿ, ಬಿಸ್ಲಲ್ಲಿ ಅಮ್ಮನಿಗೆ ಸರಿಯಾಗಿ ಛತ್ರಿ ಹಿಡಿಯಮ್ಮ. ಜ್ಯೂಸ್ ಕೊಟ್ಬಿಡಮ್ಮ. ಡ್ರೆಸ್ ತಗೊಂಡ್ಯಾ? ಹುಷಾರು ಹುಷಾರು. ಮೇಡಮ್ ಮೇಡಮ್, ಯಾರು? ನಾವು ಪಾಟೀಲ್ ಕಾಲೇಜಿಂದ ಬರ್ತಾ ಇದ್ದೀವಿ. ನೀವು ಪಿಕ್ಚರ್ ತೆಗಿತಾ ಇದ್ದೀರಾ? ಇಲ್ಲ, ನಮ್ ಕಾಲೇಜ್ ಫಂಕ್ಷನ್ ಅಲ್ಲಿ ಮೋಹಿನಿಯವ್ರು ಪಾರ್ಟಿಸಿಪೇಟ್ ಮಾಡ್ಬೇಕಂತ ಕೇಳಕ್ಕೋಸ್ಕರ ಬಂದಿದ್ದೀವಿ. ಓಹೋ, ಹೌದಾ? ಮೋಹಿನಿಯವರು ಈಗ ತಾನೇ ಪ್ಯಾಲೇಸ್ ಶೂಟಿಂಗ್ ಹೋಗಿದ್ದಾರೆ. ನೀವು ಹೋಗಿ ಅವ್ರನ್ನಲ್ಲೇ ಮೀಟ್ ಮಾಡಿ. ನಾನ್ ಹೇಳಿದೆ ಅಂತ ಹೇಳಿ ಒಪ್ಕೋತಾರೆ. ಥ್ಯಾಂಕ್ ಯು, ಬರ್ತೀವಿ. ಯು ಆರ್ ಮೋಸ್ಟ್ ವೆಲ್ಕಮ್. ನಮ್ಮ ಆಂಟಿ ಹೇಳಿ ಕಳ್ಸಿದ್ದಾರೆ ಅಂದ್ಮೇಲೆ ಬರಲ್ಲ ಅನ್ನಕ್ಕಾಗತ್ತಾ? ತುಂಬಾ ಥ್ಯಾಂಕ್ಸ್. ಯಾವತ್ ಫಂಕ್ಷನ್? ನಾಳೆನೆ. ನಾಯಿ ಕಣ್ಣು, ನರಿ ಕಣ್ಣು, ಮಾರಿ ಕಣ್ಣು, ಗೂಬೆ ಕಣ್ಣು ಎಲ್ಲಾರ್ ಕಣ್ದೃಷ್ಟಿ ಹಾಳಾಗ್ ಹೋಗ್ಲಿ. ಅಪ್ಪ, ಇವತ್ತು ಕಾಲೇಜ್ ಫಂಕ್ಷನ್ ಅಲ್ಲಿ ಅಣ್ಣನ ಆಕ್ಟಿಂಗ್ ಸೂಪರ್ ಆಗಿತ್ತಪ್ಪ. ಯಾರ್ಯಾರು ಕಣ್ದೃಷ್ಟಿ ಬಿದ್ದಿತ್ತೋ ಏನೋ. ಅಣ್ಣ ಅಂದ್ರೆ ಅದೆಷ್ಟು ಪ್ರೀತಿನಮ್ಮ ನಿನಗೆ. ಇವಳಿಗ್ ಮಾತ್ರ ಅಲ್ಲ, ಈ ಮುದ್ದು ತಂಗಿನ ಕಂಡ್ರೆ ನನಗೂ ತುಂಬಾ ಪ್ರೀತಿನೇ. ಲೋ ವಿಕ್ರಮ್, ಅವಳನ್ನ ಅಷ್ಟೊಂದ್ ಹಚ್ಕೋಬೇಡ ಕಣೋ. ನಾಳೆ ಯಾವನಾದ್ರೂ ಬಂದ್ ತಾಳಿ ಕಟ್ಟಿದ್ರೆ ನಮ್ಮನ್ನೆಲ್ಲ ಮರ್ತೇ ಬಿಡ್ತಾಳೆ. ಹೋಗಮ್ಮ ನೀನು, ಬಾಯ್ ಬಿಟ್ರೆ ನನ್ ಮದ್ವೆ ವಿಷಯನೇ ಮಾತಾಡ್ತಾ ಇರ್ತೀಯ. ಮತ್ತಿನ್ನೇನಮ್ಮ, ಬೆಳೆದ ಹೆಣ್ಮಕ್ಳು ತಂದೆ ತಾಯಿ ಮನೇಲಿ ಹೆಚ್ಚು ದಿನ ಇರಬಾರ್ದು. ಯಾಕಪ್ಪ ಇವಳಿಗೆ ಇಷ್ಟ ಬೇಗ ಮದ್ವೆ? ಓದ್ ಮುಗಿಸ್ಲಿ, ಆಮೇಲೆ ನೋಡೋಣಂತೆ. ಥ್ಯಾಂಕ್ ಯು ಅಣ್ಣ. ಅಮ್ಮ, ಹೊಟ್ಟೆ ಹಸಿತಾ ಇದೆ, ಊಟ. ನಡಿಯಮ್ಮ, ಬಡಿಸ್ತೀನಿ. ಬಾ. ಅಮ್ಮ ಅಮ್ಮ, ಹೇಳ್ಬೇಡ, ಮಲ್ಕೊಮ್ಮ. ಹೇಗಿದ್ಯಮ್ಮ ಈಗ? ಈ ಹಾಳಾದ ಕಾಯಿಲೆ ನಾನು ಸಾಯೋದಿಕ್ಕೂ ಬಿಡ್ತಾ ಇಲ್ಲ, ಬದುಕೋದಿಕ್ಕೂ ಬಿಡ್ತಾ ಇಲ್ಲ. ಸತ್ತ ಹಿಂಸೆ ಕೊಡ್ತಾ ಇದೀಯಪ್ಪ. ಎಲ್ಲ ಸರಿ ಹೋಗುತ್ತಮ್ಮ. ನೋಡು, ಡಾಕ್ಟರ್ ಬರ್ಕೊಟ್ಟಿದ್ರಲ್ಲ, ಎಲ್ಲ ಔಷಧಿನೂ ತಂದಿದ್ದೀನಿ. ಈ ಔಷಧಿಗೆಲ್ಲ ದುಡ್ಡು ಎಲ್ಲಿಂದ ಬಂತಪ್ಪ? ಸ್ಕಾಲರ್ಶಿಪ್ ಹಣ ಬಂತು. ನೀನು ಓದಿಗೆ ಅಂತ ಬಂದ ಹಣ ಎಲ್ಲ ಈ ಹಾಳ ಔಷಧಿಗೆ ಸುರಿತಿದೆಯಲ್ಲಪ್ಪ. ನನಗೇನಮ್ಮ ಹಣದ ಅವಶ್ಯಕತೆ ಇದೆ? ಲೈಬ್ರರಿಲಿ ಪುಸ್ತಕ ತಗೊಂಡು ಓದ್ತೀನಿ. ಕಾಫಿ ತಿಂಡಿಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಹೇಗೋ ಕಳೆದು ಹೋಗುತ್ತೆ. ಅಂದ ಹಾಗೆ ಅಪ್ಪ ಇಲ್ಲಮ್ಮ? ಪೆನ್ಷನ್ ಆಫೀಸ್ಗೆ ಅಂತ ಬೆಳಗ್ಗೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲಪ್ಪ. ಅಪ್ಪ ಅಪ್ಪ, ಸಾಯ್ಬ್ರೆ ಸಾಯ್ಬ್ರೆ, ನನ್ ಪಿಂಚಣಿ, ನನ್ ಪಿಂಚಣಿ. ನಾನಪ್ಪ ವಿಶ್ವ. ಓ ನೀನಾ? ಈ ಚಳಿನಲ್ಲಿ ಮನೆಗೆ ಬರ್ದೆ ಇಲ್ಲಾಕಪ್ಪ ಮಲಗಿದ್ಯಾ? ಇನ್ನೇನಪ್ಪ ಮಾಡ್ಲಿ, ನನ್ ಪಿಂಚಣಿ ಹಣ ಇನ್ನೂ ಸ್ಯಾಂಕ್ಷನ್ ಆಗ್ಲಿಲ್ಲ ಕಣೋ. ಕೊಡ್ತೀರಿ ಕೊಡ್ತೀರಿ ಅಂತ ಹೇಳಿ ಸಾಹೇಬ್ರು ಹಾಗೆ ಮನೆಗೆ ಹೊರಟೋದ್ರು. ನೀನು ಮನೆಗೆ ಬರ್ಬಾರ್ದಾ? ಹೇಗಪ್ಪ ಬರ್ಲಿ? ಪುನಃ ನಾಳೆ ಬೆಳಿಗ್ಗೆ ಇಲ್ಲೇ ಬರ್ಬೇಕಲ್ಲೋ. ದೇವರು ಉಂಡಿಲಿ ಇದ್ದಿದ್ದು 2 ರೂಪಾಯಿ, ಅದನ್ನು ಬೆಳಿಗ್ಗೆ ತಗೊಂಡ್ಬಿಟ್ಟೆ. ನಾಳೆ ಬಸ್ ಚಾರ್ಜ್ ಏನಪ್ಪಾ ಮಾಡ್ಲಿ? ಅಪ್ಪ, ನೀನ್ ಬಸ್ ಚಾರ್ಜ್ ಅಂತ ಇಲ್ಲಿದ್ರೆ ಮನೇಲಿ ಅಮ್ಮನ ಗತಿ ಏನಪ್ಪ? ಪಾಪ ಹೋಗೋಣ. ಇಲ್ಲಿ ಕೊಡಿಲಿ, ನಡಿಯಪ್ಪ ಹೋಗೋಣ, ನಡಿ. ಓಂ ಸಾಯಿರಾಮ್. ಜನಸೇವೆಯೇ ಜನಾರ್ದನ ಸೇವೆ, ಅದೇ ನಮ್ಮ ಗುರಿಯಾಗಬೇಕು. ಭಗವಾನ್ ಶ್ರೀ ಸಾಯಿಬಾಬಾ ಹೇಳಿದ ಹಾಗೆ ಪ್ರತಿ ಅರ್ಥದಲ್ಲೂ ಪರಮಾತ್ಮನನ್ನು ಕಾಣಬೇಕು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟದಲ್ಲಿರೋ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಅದೇ ಮಾನವ ಧರ್ಮ. ಸ್ವಾಮಿ, ಈ 5,000 ರೂಪಾಯಿ ಚೆಕ್ ಅನ್ನ ಅನಾಥಾಶ್ರಮದ ಅಭಿವೃದ್ಧಿಗೋಸ್ಕರ ಉಪಯೋಗಿಸಿ. ಈ ಬಟ್ಟೆಗಳನ್ನ ಅನಾಥ ಮಕ್ಕಳಿಗೆ ಹಂಚಿಬಿಡಿ ಸ್ವಾಮಿ. ಆಯ್ತು. ಈ ಔಷಧಿಗಳನ್ನ ಸ್ಲಮ್ನಲ್ಲಿರೋ ಬಡವರಿಗೆ ಹಂಚಿಬಿಡಿ. ಸಾಯಿರಾಮ್. ಸಾಹೇಬ್ರೆ, ಕುಡಿಯೋಕೆ ಗಂಜಿಗೂ ಕಷ್ಟ ಅಂತ ಅದ್ರಲ್ಲಿ ಲಂಚ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ ಸಾಹೇಬ್ರೆ? ನಿನ್ ಹೆಂಡತಿ ತಾಳಿ ಇಲ್ವಾ? ಅದನ್ನ ಮಾರ್ ತಗೊಂಬ. ಲಂಚ ಕೊಟ್ರೇನೆ ಪಿಂಚಣಿ, ಇಲ್ಲ ಅಂದ್ರೆ ಪಿಂಚಣಿಗೆ ಪಿಂಡ ಬಿಟ್ಟ ಹಾಗೆ. ಹಾಗಲ್ಬೇಡಿ ಸಾಹೇಬ್ರೆ, ನಿಮ್ ಕಾಲೇಜ್ ಕೊಡ್ತೀನಿ ಸಾಹೇಬ್ರೆ. ಹಾಗಲ್ಬೇಡಿ ಸಾಹೇಬ್ರೆ. ಹೇಳದ್ ಮಾತ್ ಕೇಳಿಸಿಲ್ವಾ? ಸಾಹೇಬ್ರೆ, ನಿಮ್ಮಂತರ ಹೇಗಂದ್ರೆ ಹೆಂಗ್ ಸಾಹೇಬ್ರೆ? ಹಾಗಲ್ಬೇಡಿ ಸಾಹೇಬ್ರೆ, ತಮ್ಮಯ್ಯ ಸಾಹೇಬ್ರೆ. ಬೆಳಗ್ಗೆ ಬೆಳಗ್ಗೆನೆ ಕಚರಾಗಿರಕ್ಕೆ ಸಿಕ್ಬಿಟ್ಟ. ಶಾಂತ, ನಾನ್ ಬದುಕಿರೋವರೆಗೂ ನೀನ್ ಮುತ್ತೈದೆ ಆಗಿರ್ಬೇಕು ಅಂತಲೇ ನಾನ್ ಕಟ್ಟಿದ ಈ ಚಿನ್ನದ ತಾಳಿನ ನಾನೇ ಬಿಚ್ಕೊಡು ಅಂತ ಕೇಳ್ತಾ ಇದ್ದೀನಲ್ಲೇ. ನೋಡಿ, ನಿಮ್ಮ ಮುಂದೆ ಈ ಚಿನ್ನ ಏನ್ರಿ ಮಹಾ?
ಇದನ್ನ ಮಾರಿ ಅವನು ಕೇಳಿದಷ್ಟು ಲಂಚ ಕೊಟ್ಬಿಡಿ. ಹೇಗೂ ನಿಮ್ ಪಿಂಚಣಿ ಹಣ ಬರುತ್ತಲ್ಲ, ಇರೋಷ್ಟು ದಿವಸ ಮಗನ ಚೆನ್ನಾಗಿ ಓದಿಸಿ ನೆಮ್ಮದಿಯಾಗಿ ಬಾಳೋಣ. ತಗೊಳ್ಳಿ. ನೋಡಿ, ತಾಳಿ ಪ್ರತಿರೂಪವಾದ ಈ ಅರಿಶಿಣದ ಕೊಂಬು ನಾನ್ ನಿಮ್ಮ ಕೈಯಿಂದ ನನ್ನ ಕುತ್ತಿಗೆ ಕಟ್ಟಿ ಅಂದ್ರೆ ತಗೊಳ್ಳಿ. ಹೇಗಿದೆ? ನಮ್ಮಪ್ಪ ನಿಮ್ಗೆ ಕೈ ತುಂಬಾ ವರದಕ್ಷಿಣೆ ಕೊಟ್ಟು ನಿಮ್ ಜೊತೆ ನನ್ ಮದ್ವೆ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು. ಅಲ್ವೇ ಹುಚ್ಚಿ, ನಾನು ಕೈ ತುಂಬಾ ಲಂಚ ಕೊಟ್ಟೆ ಈ ಕೆಲ್ಸಕ್ಕೆ ಸೇರ್ಕೊಂಡಿರೋದು. ಪ್ರತಿದಿನ ಬಿಸಿ ಬಿಸಿ ಕಾಸು ನನ್ ಕೈಗೆ ಬರೋದ್ರಿಂದನೇ ಹೊಸ ಹೊಸ ಒಡವೆ ನಿನ್ ಕುತ್ತಿಗೆ ಅಲಂಕರಿಸ್ತಿರೋದು. ಯಾರು ನೀವು? ಅಂದ್ರೆ ನಿಮ್ಮಂತ ಲಂಚ ತಿನ್ನೋ ನರರಾಕ್ಷಸರ ಪಾಲ್ಗೆ ಯಮಧರ್ಮರು. ಅದೆಲ್ಲ ಆ ಕಾಲದಲ್ಲಿ. ಸುಮ್ನೆ ಇಲ್ಲಿಂದ ಹೊರಟೋಗ್ತೀರಾ? ಇಲ್ಲ, ನಾವಿಲ್ಲಿಗೆ ಬಂದಿರೋದು ಸುಮ್ನೆ ಹೋಗೋಕಲ್ಲ, ನಿನಗ್ ಪಾಠ ಕಲ್ಸಕ್ಕೆ. ಅಮಾಯಕರ ಬಡವರ ರಕ್ತನ ಹೀರಿ ಅವ್ರಿಗೆ ಸೇರ್ಬೇಕಾದ ಪೆನ್ಷನ್ ಸ್ಯಾಂಕ್ಷನ್ ಮಾಡಕ್ಕೋಸ್ಕರ ಲಂಚ ಕೇಳಿ ಅವ್ರ ಹೆಂಡತಿ ಕತ್ತಲಿರೋ ತಾಳಿನ ಮಾರಿಸಿ ನಿನ್ ಹೆಂಡತಿಗೆ ಲಕ್ಷ್ಮೀ ತರ ಅಲಂಕಾರ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನಾಚಿಕೆ ಬಿಟ್ರೇನೆ ಈ ಕಲಿಯುಗದಲ್ಲಿ ಬದುಕೋದಕ್ ಸಾಧ್ಯ. ಅದ್ ಗೊತ್ತಿದ್ರೆ ನೀವ್ಯಾಕೆ ಹೀಗ್ ಮಾಡ್ತಿದ್ರಿ? ಲಂಚ ತಗೊಳ್ಳೋ ಕೈ ಒಂದು ಬಲವಾಗಿದ್ರೆ ಕೈಲಾಸನೇ ಕೈ ಬೀಸ್ ಕರಿಬಹುದು. ಆ ಕೈಗೆ ಮುಕ್ತಿ ತೋರ್ಸಕ್ಕೆ ನಾವು ಬಂದಿರೋದು. ಅನ್ಯಾಯವಾಗಿ ನಿನಗೆ ಲಂಚ ಕೊಟ್ಟು ಅಮರರಾದವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ನಿನ್ ಕೈನ ಕತ್ತರಿಸಲೇಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಮೊಂಡು ಕೈ ನೋಡ್ತಾ ನೀನ್ ನರಳಬೇಕು. ಎಲ್ಲ ಆಫೀಸ್ಗಳಿಗೆ ಹೋಗಿ ಲಂಚ ತಗೋಬೇಡಿ ಅಂತ ಹೋಗ್ಬೇಕು. ಫ್ರೆಂಡ್ಸ್, ದಯವಿಟ್ಟು ಬಿಟ್ಬಿಡಿ. ನಿಮ್ದಮ್ಮಯ್ಯ ಅಂತೀನಿ, ನನ್ನ ತಾಳಿ ಉಳಿಸಿ. ಅದಕ್ಕೆ ಈ ತಾಳಿ ಕಟ್ಟಿದ ನಿನ್ನ ಗಂಡನ ಕೈ ಮಾತ್ರ ಕತ್ತರಿಸ್ತೀನಿ. ಇದನ್ನ ನೋಡಿ ಎಲ್ಲಾ ಹೆಂಗಸರು ಲಂಚ ತಗೊಳ್ಳ ಗಂಡನನ್ನ ಕ್ಯಾಕರಿಸಿ ಮಕ್ಕಕ್ಕೆ ಉಗಿಬೇಕು. ಬೇಡ 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 ಬೇಡ. ಸಿಡಿದೆದ್ದ ಪಾಂಡವರು ಪಿಂಚಣಿ ಅಧಿಕಾರಿ ಶ್ರೀ ರವಿಕಿರಣ್ರ ಬಲಗೈಯನ್ನು ಕತ್ತರಿಸಿದ್ದಾರೆ. ಅವರನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಪೊಲೀಸ್ ನಾಯಿಗಳನ್ನು ಕರೆಸಿ ಸಿಡಿದೆದ್ದ ಪಾಂಡವರನ್ನು ಪತ್ತೆ ಹಚ್ಚಲು ಪ್ರಯತ್ನಗಳು ನಡೆದಿವೆ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ, ಆಟೋ ಸಿಕ್ಬಿಡ್ತು. ಏನಪ್ಪಾ, ಸ್ವಲ್ಪ ವಿಜಯನಗರ ಆಸ್ಪತ್ರೆ ಕರ್ಕೊಂಡು ಹೋಗಪ್ಪ. ನಾನ್ ಶಿವಾಜಿನಗರ ಕಡೆ ಹೋಗೋದು, ಆ ಕಡೆ ಬರೋದಾದ್ರೆ ಹೇಳಿ. ಅಯ್ಯಯ್ಯೋ, ನನ್ ಮಗಳು ಹೆರಿಗೆ ನೋವು ಅಂತ ನರಳ್ತಿದ್ದಾಳೆ, ದಯವಿಟ್ಟು ಕರ್ಕೊಂಡು ಹೋಗಪ್ಪ. ನಿನ್ ಮಗಳು ಗರ್ಭಿಣಿ ಆಗಕ್ಕೆ ನಾನ್ ಕಾರಣನಾ? ಇಂತ ಹೋಲ್ಸ್ ಮಾತಾಡೋಕೆ ನಿಂಗ್ ನಾಚಿಕೆ ಆಗಲ್ವಾ? ನೀನ್ ಆಟೋ ಇಟ್ಟಿರೋದು ಸಾರ್ವಜನಿಕರ ಸೇವೆ ಮಾಡಕ್ಕಲ್ವಾ? ಅದನ್ ಕೇಳಕ್ ನೀನ್ ಯಾರೇ? ನಾನಾ? ಸ್ವಲ್ಪ ಹೆಲ್ಪ್ ಮಾಡ್ರಿ. ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬಂದಿದ್ರಿಂದ ತಾಯಿ ಮಗು ಪ್ರಾಣ ಎರಡೂ ಉಳಿತು. ಅಮ್ಮ, ನಿನ್ನಿಂದ ನಮಗ್ ತುಂಬಾ ಉಪಕಾರ ಆಯ್ತಮ್ಮ. ಇನ್ಸ್ಪೆಕ್ಟರ್, ಈ ಹುಡುಗಿನೇ ನಾನು ಆಟೋ ತಗೊಂಡ್ ಬಂದಿದ್ದು. ಇನ್ಸ್ಪೆಕ್ಟರ್, ಇವನೇನ್ ಮಾಡ್ದ ಗೊತ್ತಾ? ನೋಡಮ್ಮ, ನೀ ಏನೇ ಹೇಳಿದ್ರು ಕೋರ್ಟಲ್ಲಿ ಬಂದು ಹೇಳು. ಕಾನ್ಸ್ಟೇಬಲ್ಸ್. ಎಸ್ ಸರ್. ಕಾಲೇಜ್ ವಿದ್ಯಾರ್ಥಿನಿಯಾಗಿರೋ ನೀನು ಕಾನೂನನ್ನ ಕೈಗೆ ತಗೊಂಡು
ವಿನಾಕಾರಣ ಒಬ್ಬ ಪ್ರಜೆ ಮೇಲೆ ಕೈ ಮಾಡಿ ಬಲವಂತವಾಗಿ ಆತನ ಆಟೋ ತಗೊಂಡು ಹೋಗಿದ್ದು ನಿಜ ತಾನೇ? ನಿಜ. ಆದ್ರೂ ಒಂದ್ ಕ್ಷಣ ನೀವು ಜಡ್ಜ್ ಅನ್ನೋದನ್ನ ಮರೆತು ಮನುಷ್ಯತ್ವದಿಂದ ನೋಡಿದ್ರೆ ನಾನ್ ಮಾಡಿ ತಪ್ಪು ಅಂತ ನಿಮಗನ್ಸಲ್ಲ ಯುವರ್ ಆನರ್? ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ ಆಧಾರನೇ ಹೊರತು ಮನುಷ್ಯತ್ವ ಅಲ್ಲ. ಐ ನೋ ಯುವರ್ ಆನರ್. ಒಂದ್ ಹೆಣ್ಣು ಹೆರಿಗೆ ನೋವಿಂದ ನರಳ್ತಾ ಇರ್ಬೇಕಾದ್ರೆ ಅವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ದೇನೆ ಗರ್ಭಿಣಿ ಆಗೋದಕ್ಕೆ ನಾನಾ ಕಾರಣ ಅಂತ ಉದ್ದಟತನದಿಂದ ಕೇಳಿದ್ದು ಇವನ್ ತಪ್ಪು. ಅನೇಕ ಆಟೋಗಳಲ್ಲಿ ಗರ್ಭಿಣಿಯನ್ನ ಉಚಿತವಾಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಬೋರ್ಡ್ ಬರೆದು ಜನಸೇವೆ ಮಾಡ್ತಾರೆ. ಆದ್ರೆ ಬಾಡ್ಗೆಗೆ ಅಂತ ಬೋರ್ಡ್ ಬರೆದು ಕರ್ದಲ್ಲಿಗೆ ಬರೋಲ್ಲ ಅಂತ ಹೇಳಿದ್ದು ಇವನ್ ತಪ್ಪಲ್ವಾ? ನೀವೇ ಹೇಳಿ ಯುವರ್ ಆನರ್. ಹಾಗಂತ ಕಾನೂನನ್ನ ಕೈಗೆ ತಗೋಬಹುದಾ? ಹಾಗ್ ಮಾಡಿದಿದ್ರೆ ಅನಾಹುತ ಆಗ್ತಿತ್ತು. ಹೆರಿಗೆ ಅನ್ನೋದು ಒಂದ್ ಹೆಣ್ಗೆ ಪುನರ್ಜನ್ಮ ಸಿಕ್ಕ ಹಾಗೆ. ನಾನ್ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದ್ರಿಂದ ತಾಯಿ ಮಗು ಜೀವ ಉಳಿತು. ಇದನ್ನೇ ಆನರಬಲ್ ಕೋರ್ಟು ಆತ್ರ ಅಂತನೋ ಆವೇಶ ಅಂತನೋ ತಿಳ್ಕೊಂಡ್ರೆ ನೀವು ಕೊಡೋ ಶಿಕ್ಷೆ ಅನುಭವಿಸೋದಕ್ಕೆ ನಾ ಸಿದ್ಧ ಯುವರ್ ಆನರ್. ಕಾರಣ ಏನೇ ಇದ್ರೂ ಸಾಕ್ಷ್ಯ ಆಧಾರಗಳಿಂದ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ್ದು ಅಪರಾಧ ಅಂತ ಪರಿಗಣಿಸಿ 500 ರೂಪಾಯಿ ಜುಲ್ಮಾನ ವಿಧಿಸಿದ್ದೇನೆ. ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್. ನಾನೊಬ್ಬ ವಿದ್ಯಾರ್ಥಿನಿ. ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ. ಆದ್ರಿಂದ ನನ್ನ ತಂದೆ ಪ್ರೀತಿಯಿಂದ ಕೊಟ್ಟಿರೋ ಈ ಚೈನ್ನ ಒತ್ತೆ ಇಟ್ಟು ಹಣ ಕಟ್ಟಬೇಕು. ಅಲ್ಲಿವರೆಗೆ ಕಾಲಾವಕಾಶ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೋತೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಸೀಮಾ, ನ್ಯಾಯಾಲಯದಲ್ಲಿ ನ್ಯಾಯಾಧೀಶನಾಗಿ ನಿನಗೆ ಜುಲ್ಮಾನೆ ವಿಧಿಸ್ತೆ. ಆ ಸ್ಥಾನದಿಂದ ಇಳಿದ ಮೇಲೆ ನಿನ್ನ ತಂದೆಯಾಗಿ ಇದನ್ನ ಬಿಡಿಸ್ಕೊಂಡು ಬಂದೆ. ತಗೊಮ್ಮ. ನಂದೇನು ತಪ್ಪಿಲ್ಲ ಅಂತ ಗೊತ್ತಿದ್ರು ಅದನ್ನ ಮುಚ್ಕೊಂಡು ನಂದೇ ತಪ್ಪು ಅಂತ ಜುಲ್ಮಾನೆ ವಿಧಿಸಿದ್ರಿ. ಅದಕ್ಕೆ ಹೇಳ್ತಾರೆ ಡ್ಯಾಡಿ, ಪೊಲೀಸ್ಗೆ ಕಿವಿ ಇಲ್ಲ, ಕೋರ್ಟ್ಗೆ ಕಣ್ಣಿಲ್ಲ ಅಂತ. ನೋಡಮ್ಮ, ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ ಆಧಾರ ಮಾತ್ರ. ಹೌದು, ಬೇರೆಯವರ ಮೇಲೆ ಕೈ ಮಾಡೋಕೆ ನಿನಗೇನು ಅಧಿಕಾರ ಇದೆ? ನಾನೇನ್ ಬೇಕು ಅಂತ ಕೈ ಮಾಡಿದ್ನಾ? ಪರಿಸ್ಥಿತಿ ಹಾಗಿತ್ತು, ಕೈ ಮಾಡ್ದೆ. ನೀನೇನ್ ಪೊಲೀಸ್ ಅಧಿಕಾರಿನ? ನೋಡಮ್ಮ, ಕಾನೂನನ್ನ ಯಾವತ್ತೂ ಕೈಗೆ ತಗೋಬಾರ್ದು. ಅಂತ ಪರಿಸ್ಥಿತಿ ಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು. ಅಷ್ಟೊತ್ತಿಗೆ ಅವೆರಡು ಜೀವಗಳು ಬಲಿಯಾಗಿರೋದು. ಆಗ ನಿಮ್ ಕಾನೂನು ಬಂದು ಅವ್ರನ್ನ ಉಳಿಸ್ಕೊಡ್ತಿತ್ತೇನು? ಉಳಿಸುತ್ತೋ ಬಿಡುತ್ತೋ, ಭಾರತೀಯ ನಾಗರಿಕರಾದ ನಾವು ಐಪಿಸಿಯಲ್ಲಿರೋ ಕಾಯ್ದೆ ಕಾನೂನನ್ನ ಪರಿಪಾಲಿಸಲೇಬೇಕು. ಸರಿ. ನೋಡಪ್ಪ ಕಮಿಷನರ, ಈ ಸಿಡಿದದ್ದ ಪಾಂಡವರು ನಮಗ ಮಲಗಾಗ ಸಹಿತ ಬಿಡ್ವಲ್ರು. ಇನ್ 8 ದಿವಸದೊಳಗ ಅವ್ರನ್ನ ಇದ್ದಲ್ಲಿಂದ ಎಳ್ಕೊಂಡು ಬಂದು ನನ್ನ ಕಾಲ್ ಕೆಳಗೆ ಹಾಕ್ಬೇಕು. ತಿಳಿತಿಲ್ಲ? ಎಸ್ ಸರ್. ನಮಸ್ಕಾರ. ಹ್ಯಾಪಿ ಬರ್ತ್ಡೇ. ನಮಸ್ಕಾರ ಜೋಶಿ. ಚೆನ್ನಾಗಿದ್ದೀನಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ಯಾವಾಗ ಬಂದ್ರಿ? ಈಗ ಬಂದೆ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಹೇಗಿದ್ದೀಮ್ಮ? ಚೆನ್ನಾಗಿದ್ದೀರಾ? ಶುಭಾಶಯಗಳು ಮೋಹಿನಿಯರೇ. ನಮಸ್ಕಾರ. ನಮಸ್ಕಾರ. ವಿಶ್ ಯು ಹ್ಯಾಪಿ ಬರ್ತ್ಡೇ. ನಮಸ್ಕಾರ. ಮೂರ್ತಿಯವರೇ, ಟಿಫನ್ ಮಾಡ್ಕೊಂಡು ಹೋಗಿ. ವಾಯ್ಸ್ ಬನ್ನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು. ನಿಮ್ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಬರ್ತಾ ಇದ್ದಾರೆ. Happy birthday to you. Happy birthday to you. Happy birthday to you. Happy birthday to you. Dear friends, here there is an announcement. ಮಾಮೂಲಾಗಿ ಎಲ್ಲರೂ ಹುಟ್ಟಿದಬ್ಬದಲ್ಲೂ ಬೇರೆಯವ್ರು ಹಾಡ್ತಾರೆ. ಆದ್ರೆ ಇವತ್ತು ಮೋಹಿನಿಯವರು ಹುಟ್ಟಿದಬ್ಬ, ಇವತ್ತು ಅವರೇ ಹಾಡಬೇಕು. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ಒನ್ ಥಿಂಗ್, ನೀವೆಲ್ಲ ನನ್ನ ಜೊತೆ ಕೊಡಿದ್ರೆ ನಾನು ಹಾಡ್ತೀನಿ. ಏನಂತೀರಾ? ಓಕೆ. ರೆಡಿ? 1 2 3. ಏಯ್, ನಿಲ್ಸೋ ನಿಲ್ಸೋ ನಿಲ್ಸೋ. ನಮಸ್ಕಾರ ಸರ್. ಏನೋ ಇಷ್ಟೊತ್ತಲ್ಲಿ? ಓಹೋ, ಹಕ್ಕಿನ? ಏನ್ ಮುದುಕಿ, ಯಾವ ಹೋಟ್ಲಿಗೆ? ಏನ್ ಸಾಹೇಬ್ರೆ? ಓಹೋ, ಇಂಥವ್ ಇನ್ನೆಷ್ಟು ಹಕ್ಕಿ ಸಾಕಿದ್ಯಾ ನೀನು? ಹೆಂಗೆ, ಚೆನ್ನಾಗಿ ನಡೀತಾ ಇದೆಯಾ ಬಿಸ್ನೆಸ್? ನಾವಂತವ್ರಲ್ಲ ಸಾಹೇಬ್ರೆ, ಬಸ್ ಲೇಟ್ ಆಯ್ತು, ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗ್ತಾ ಇದೀಯಾ? ಹಂಗೆ ಸ್ಟೇಷನ್ ನೋಡ್ಕೊಂಡು ಹೋಗಿ ಅಂತೆ. ಏಯ್,
ಹತ್ತೋ ಗಾಡಿನ ನಡಿ ಸ್ಟೇಷನ್ಗೆ. ಏಯ್ ಇಳಿಯಮ್ಮ ಕೆಳಗೆ. ಲೇ ಇನ್ನೊಂದ್ಸಾರಿ ಇಂತ ಅಲ್ಕ ಕೆಲಸ ಮಾಡಿದ್ರೆ ಒದ್ದು ಒಳಗೆ ಹಾಕ್ಬಿಡ್ತೀನಿ. ತಗೊಂಡೋ ಗಾಡಿನ. ನಡಿ ಮಾವಳಿಗೆ ನಡಿ, ಎತ್ಕೊಂಡು. ಏಯ್ ನಡಿ ಒಳಗೆ ನಡಿ. ಕಾನ್ಸ್ಟೇಬಲ್. ಎಸ್ ಸರ್. ಬಾಗಿಲು ಹಾಕೊಂಡು ಹೋಗು. ಓಕೆ ಸರ್. ಅಯ್ಯೋ ನಿಂದಮ್ಮಯ್ಯ, ನನ್ನ ಮಗಳೇನು ಬೇಡ ಬೇಡ. ನಿನ್ನೆ ಮಧ್ಯರಾತ್ರಿ ಚೋರನಪಾಳ್ಯ ಆರಕ್ಷಕ ಠಾಣೆಗೆ ಸಿಡಿದದ್ದ ಪಾಂಡವರು ಮುತ್ತಿಗೆ ಹಾಕಿ ಸಬ್ ಇನ್ಸ್ಪೆಕ್ಟರ್ ಎಂಬಿ ಮಹದೇವ್ ಅವರನ್ನು ದಾರುಣವಾಗಿ ಹತ್ಯೆ ಮಾಡಿದ್ದಾರೆ. ಕಾಲೇಜ್ ವಿದ್ಯಾಭ್ಯಾಸ ಮುಗಿಸಿ ಡಿಗ್ರಿ ಸರ್ಟಿಫಿಕೇಟ್ ಕೂಡ ತಗೊಂಡ್ರಿ. ನೀವೆಲ್ಲೇ ಇದ್ರು ಬಿಡುವು ಮಾಡ್ಕೊಂಡು ಆಗಾಗ ಬರ್ತಾ ಇರಿ. ನಿಮ್ಮಿಂದ ಜೂನಿಯರ್ಸ್ಗೂ ಒಂದ್ ರೀತಿ ಎನ್ಕರೇಜ್ಮೆಂಟ್ ಸಿಗುತ್ತೆ. ಆಗ್ಲಿ ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್.